ಒಂದು ರೀತಿಯಲ್ಲಿ ಮಾಲೀಕ ಆಗಿರ್ತಾರೆ ಅವರು. ನಾಗೇಂದ್ರ ಪಿಎ ಹರೀಶ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಕಚೇರಿಗೆ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ವಶಕ್ಕೆ ಪಡೆಯೋದು ಅಂತಂದ್ರೆ ವಿಚಾರಣೆ ನಡೆಸಿ ಬಿಡೋ ಪಾಸಿಬಿಲಿಟೀಸ್, ಆದ್ರೆ ಅರೆಸ್ಟ್ ತೋರಿಸಿದ್ದಾರೆ ಅಂತಂದ್ರೆ ಅಲ್ಲಿಗೆ ಸದ್ಯಕ್ಕೆ ಇಡಿ ಅಧಿಕಾರಿಗಳ ಡ್ರಿಲ್ ಮತ್ತಷ್ಟು ಬಿಗಿ ಆಗ್ತಾ ಸಾಗತ್ತೆ. ನಾಗೇಂದ್ರ ಅವರ ಆಪ್ತ ಸಹಾಯಕನನ್ನ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು. ಪ್ರಶ್ನೆ ಇರೋದು, ಹಗರಣದಲ್ಲಿ ಇವ್ರ ಪಾತ್ರ ಏನು? ನಾಗೇಂದ್ರ ಅವರ ಹೆಸರು ಕೇಳೋಕ್ ಬಂದಿತ್ತು. ಇನ್ಫ್ಯಾಕ್ಟ್ ಚಂದ್ರಶೇಖರನ್ ಅವರ ಆತ್ಮಹತ್ಯೆಯ ಪತ್ರದಲ್ಲೂ ಕೂಡ, ಡೆತ್ ನೋಟ್ ನಲ್ಲೂ ಕೂಡ ಮಿನಿಸ್ಟರ್ ಅಂತ ಪ್ರಸ್ತಾಪ ಆಗಿತ್ತು, ನೆಕ್ಕಂಟಿ ನಾಗರಾಜ್ ಹೆಸರು ಪ್ರಸ್ತಾಪ ಆಗಿತ್ತು. ಆದ್ರೆ ಹರೀಶ್ ಆಗ್ಲಿ ಚೇತನ್ ಆಗ್ಲಿ ನಾಗೇಂದ್ರ ಅವರ ಆಪ್ತ ಸಹಾಯಕರ ಹೆಸರು ಪ್ರಸ್ತಾಪ ಆಗಿರ್ಲಿಲ್ಲ. ಆದ್ರೂ ಕೂಡ ಈಗ ಹರೀಶ್ ರನ್ನ ಬಂಧಿಸಿರೋದಕ್ಕೆ ಕಾರಣ ಏನು? ಹರೀಶ್ ಅವರ ಪಾತ್ರ ಏನು ವಾಲ್ಮೀಕಿ ನಿಗಮದ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ? ಯಾವ ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಿಟ್ಟು ಅವರ ಆಪ್ತ ಸಹಾಯಕನನ್ನ ಬಂಧನ ಮಾಡಿದ್ದಾರೆ? ದೊಡ್ಡ ಪ್ರಶ್ನೆ. ಹಣಕಾಸಿನ ವಹಿವಾಟೇನಾದ್ರೂ ಆಗಿತ್ತಾ ನಾಗೇಂದ್ರ ಅವರ ಹತ್ರ ಆಗ್ಬೇಕಾಗಿದ್ದ ಹಣಕಾಸಿನ ವಹಿವಾಟನ್ನ ಅವರ ಆಪ್ತ ಸಹಾಯಕ ಈಗ ಬಂಧನಕ್ಕೆ ಒಳಗಾಗಿರುವ ಹರೀಶ್ ಮಾಡಿದ್ರ? ಅತಿ ದೊಡ್ಡ ಪ್ರಶ್ನೆ ಇದೇನೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ಅವರ ಅಡಿಯಲ್ಲಿ ಕಾರ್ಯನಿರ್ವಹಿಸುವವರ ಥ್ರೂ ಆಗತ್ತೆ. ಅವರ ಆಪ್ತ ಸಹಾಯಕರು ಅಥವಾ ಆಪ್ತರು ಅವರ ಥ್ರೂ ಆಗತ್ತೆ. ಹೀಗಾಗಿ ಒಂದು ಸಹಜ ಅನುಮಾನ, ಸದ್ಯಕ್ಕೆ ಬಂಧಿಸಲಾಗಿರುವ ನಾಗೇಂದ್ರ ಅವರ ಪಿಎ ಹರೀಶ್ ಅವರದ್ದು ಕೂಡ ಪಾತ್ರ ಇದೆಯಾ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿರೋದ್ರಲ್ಲಿ? ಹಾಗೆ ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡೋದಿಲ್ಲ ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು. ಸರಿಯಾದ ದಾಖಲೆಗಳು ಸಿಗದೆ ಹೋದಾಗ, ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಉತ್ತರ ಕೊಡದೆ ಹೋದಾಗ, ದಾಖಲೆಗಳು ಪರಿಶೀಲನೆ ಆಗೋ ಸಂದರ್ಭದಲ್ಲಿ ಇಂಥವರ ಪಾತ್ರ ಇದೆ ಅನ್ನೋದು ಖಚಿತವಾದಾಗ ಮಾತ್ರ ಇಡಿ ಅಧಿಕಾರಿಗಳು ಈ ರೀತಿ ಅರೆಸ್ಟ್ ಮಾಡುವ ಸಾಧ್ಯತೆಗಳು. ಹೀಗಾಗಿ ಹರೀಶ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಈ ಹಣ ದುರುಪಯೋಗದಲ್ಲಿ ಅವರದ್ದು ಕೂಡ ಪಾತ್ರ ಇದೆಯಾ? ದಾಖಲಾತಿಗಳ ಮಿಸ್ಮ್ಯಾಚ್ ಅಲ್ಲಿ, ಸಾಕ್ಷ್ಯಗಳ ನಾಶದಲ್ಲಿ ಹರೀಶ್ ಅವರ ಪಾತ್ರ ಇದೆಯಾ? ದೊಡ್ಡ ಪ್ರಶ್ನೆ. ಅದಕ್ಕೆ ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನ ಸಂಗ್ರಹಿಸುವ ಪ್ರಯತ್ನವನ್ನ ಸತತವಾಗಿ ನನ್ನ ಕಲೀಗ್ ನಾಗೇಂದ್ರ ಬಾಬು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಡಾಲರ್ಸ್ ಕಾಲೋನಿಯ ಅಪಾರ್ಟ್ಮೆಂಟ್ ಮೇಲೆ ರೇಡ್ ಆದ ಸಂದರ್ಭದಲ್ಲಿ ಇವರನ್ನ ಕೂಡ, ಹರೀಶ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದಷ್ಟು ದಾಖಲಾತಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಅದಾದ ನಂತರದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಇಡಿ ಕಚೇರಿ ಬಳಿಯಿಂದಲೇ ಇರುವ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ವರೆಗೂ ಕೂಡ ನನ್ನ ಕಲೀಗ್ ನಾಗೇಂದ್ರ ಬಾಬು ಫಾಲೋ ಮಾಡಿದ್ರು. ಹಾಗೆ ಈಗ ಬಂಧನಕ್ಕೊಳಗಾಗಿರುವ ಹರೀಶ್ ಪ್ರತಿಕ್ರಿಯೆ. ಎಸ್ ನಾಗೇಂದ್ರ ಬಾಬು ಕಂಟಿನ್ಯೂ. ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಆದರೆ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಆದರೆ ಈಗ ಇಡೀ ಕಚೇರಿಯ ಒಳಗಡೆ, ಅಂದರೆ ಶಾಂತಿನಗರದ ಬಸ್ ನಿಲ್ದಾಣದ ಒಳಗಡೆ ಇರುವಂತಹ ಈ ಒಂದು ಇಡಿ ಕಚೇರಿ, ಜಾರಿ ನಿರ್ದೇಶನಾಲಯ ಕಚೇರಿ ಇದೆ, ಕಚೇರಿಯ ಒಳಗಡೆ ಅಲ್ಲಿ ಅವರನ್ನು ಕರ್ಕೊಂಡು ಹೋಗಿರೋದು ನಾವು ಈಗಷ್ಟೇ ಗಮನಿಸಿದ್ವಿ. ನೋಡಿ, ಇಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ, ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಆದರೆ ಈಗ ಇಡಿ ಅಧಿಕಾರಿಗಳು ಇಲ್ಲಿಗೆ ಕರೆದುಕೊಂಡು ಬಂದು ಏನೆಲ್ಲ ವಿಚಾರಣೆ ನಡೆಸ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಸೊ ಈಗ ಪ್ರಮುಖವಾಗಿ ಈಗ 1:15 ಸುಮಾರಿಗೆ ಅವರ ಆಪ್ತ ಆಗಿರುವಂಥ ಹರೀಶ್ನನ್ನ ಕರ್ಕೊಂಡು ಬಂದಿದ್ದಾರೆ. ಹರೀಶ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಅನ್ನೋದೇ ತೀವ್ರ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ನಮ್ಮ ಕ್ರೈಮ್ ರಿಪೋರ್ಟರ್ಗಳು ನಾಗರಾಜ್ ಮತ್ತು ಸುನಿಲ್ ಕೂಡ ಇದೇ ಒಂದು ಜಾಗದಲ್ಲಿದ್ದು ಕಂಪ್ಲೀಟಾಗಿ ಟ್ರ್ಯಾಕನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಹರೀಶ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಅನ್ನೋದಾದರೆ, ನೋಡಿ, ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಸಂಬಂಧಪಟ್ಟಂತೆ ಕೋಟಿ ಹಗರಣಗಳು, ಇದು ಸಾಮಾನ್ಯ ವಿಚಾರ ಅಲ್ಲ, ಕೋಟಿ ಹಗರಣ. ಈಗ ಇದು ಇಡಿ ಅಧಿಕಾರಿಗಳು ಇವತ್ತು ಏಕಾಏಕಿ 20 ಕಡೆ ದಾಳಿಯನ್ನು ಮಾಡಿ, ಆ ಒಂದು ದಾಳಿಯ ಸಂದರ್ಭದಲ್ಲಿ ಒಂದು ಕಡೆ ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ, ಮತ್ತೊಂದು ಕಡೆ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆಲವೊಂದಷ್ಟು ಕಡೆ ಅವರಿಗೆ ಸಂಬಂಧಪಟ್ಟ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದರೆ 12:15 ಸುಮಾರಿಗೆ ನಾಗೇಂದ್ರ ಅವರ ನಿವಾಸದ ಒಳಗಡೆ ಒಂದು ಅಪಾರ್ಟ್ಮೆಂಟ್ ಏನಿತ್ತು, ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನ ಒಳಗಡೆ
ನೇರವಾಗಿ ಒಂದು ಇನೋವಾ ಕಾರನ್ನು ತೆಗೆದುಕೊಂಡು ಹೋಗ್ತಾರೆ. ಇನೋವಾ ಕಾರ್ ಒಳಗಡೆ ಹೋಗ್ತಾ ಇದ್ದಂತೆ ಅಲ್ಲಿ ಹಿಂಬದಿಯಲ್ಲಿ ಅಂದರೆ ಒಂದಷ್ಟು ಬೆಳವಣಿಗೆ ಕೂಡ ಆಗುತ್ತೆ. ಯಾರನ್ನೋ ಕರ್ಕೊಂಡು ಹೋಗ್ತಾರೆ ಎನ್ನುವ ಅನುಮಾನ ಕೂಡ ಇತ್ತು, ಆದರೆ ಯಾರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಆದರೆ ಇನೋವಾ ಕಾರ್ ಹೊರಗಡೆ ಬರ್ತಾ ಇದ್ದಂತೆ ಇನೋವಾ ಕಾರಿನ ಹಿಂಬದಿಯಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಮಲಗಿಕೊಂಡಿದ್ದಂಥ ಒಂದು ವ್ಯಕ್ತಿ ಕಂಡು ಬರ್ತಾರೆ. ಆಗ ಅನುಮಾನಗಳು ವ್ಯಕ್ತವಾಗುತ್ತೆ ಮಾಧ್ಯಮದವರಿಗೆ. ಅಲ್ಲಿ ಸ್ಪಷ್ಟ ಆಗುತ್ತೆ ಯಾರೋ ಒಬ್ಬ ವ್ಯಕ್ತಿಯನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಿರೋದು. ಅಲ್ಲಿಗೆ ಸ್ಪಷ್ಟ ಆಗೋದು ಯಾರು ಅಂತೇಳಿ, ಅಂದರೆ ಯಾರನ್ನೋ ನಿವಾಸನ ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ, ಯಾರು ಅನ್ನೋದು ಮಾತ್ರ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಪ್ರಮುಖವಾಗಿ ಅಲ್ಲಿ ಹರೀಶ್ನನ್ನೇ ಕರ್ತ್ಕೊಂಡು ಬರ್ತಿರೋದು ಅನ್ನೋದು ಆ ನಂತರವಾಗಿ ಗೊತ್ತಾಗುತ್ತೆ. ಈಗ ಹರೀಶ್ ಇರುವಂಥ ಈ ಒಂದು ಇಡಿ ಕಚೇರಿ ಏನಿದೆ, ಈ ಒಂದು ಇಡಿ ಕಚೇರಿ ಒಳಗಡೆ ಹರೀಶ್ನನ್ನ ಕರ್ತ್ಕೊಂಡು ಬರಲಾಗಿದೆ. ಆದರೆ ಅರೆಸ್ಟ್ ಮಾಡಿದ್ದಾರಾ ಅಥವಾ ವಶಕ್ಕೆ ಪಡೆದುಕೊಂಡಿದ್ದಾರಾ ಅನ್ನೋದು ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕು. ನೋಡಿ, ಇಲ್ಲಿ ಇಡಿ ಕಚೇರಿಯಲ್ಲಿ ಈಗ ಆತನನ್ನು ಕರ್ತ್ಕೊಂಡ್ಬಂದು ವಿಚಾರಣೆಗೊಳಪಡಿಸ್ತಾರೆ. ಅಂದರೆ ಅಲ್ಲಿ ನೋಡಿ, ಈಗ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಕೂಡ ಇದ್ದಾರೆ. ನಾಗರಾಜ್ನನ್ನು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನಾಗರಾಜ್, ನೋಡಿ, ಪ್ರಮುಖವಾಗಿ ಈಗ ಈ ಒಂದು ಬೆಳವಣಿಗೆ ಆಗ್ತಾ ಇರೋದನ್ನು ಗಮನಿಸಿದ್ರೆ ಹರೀಶ್ ಅರೆಸ್ಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆಯಾ, ಅಥವಾ ಇನ್ನು ಡಿಟೈನ್ ಮಾಡಿ ಮುಂದಿನ ಹಂತದಲ್ಲಿ ಅದನ್ನು ಅರೆಸ್ಟ್ ತೋರಿಸುವಂಥ ಸಾಧ್ಯತೆ ಇದೆಯಾ, ಅಥವಾ ವಿಚಾರಣೆಗೊಳಪಡಿಸಿ ವಾಪಸ್ ಕಳಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆಯಾ? ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ, ಈ ಒಂದು ಪ್ರಕರಣದಲ್ಲಿ ಹರೀಶ್ ಬಂಧನ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಏನು ಬೆಳಗ್ಗೆಯಿಂದ ಒಂದು ಕಡೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ವೇಳೆಯಲ್ಲಿ ಯಾವುದೇ ರೀತಿಯ ಒಂದು ದಾಖಲೆಗಳು ಸಿಗಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರೂ ಸಹ ಯಾವುದೇ ರೀತಿಯ ಉತ್ತರವನ್ನು ಕೊಡಲ್ಲ. ಹೀಗಾಗಿ ಇವರನ್ನು ಡಿಟೈನ್ ಮಾಡಿ, ಇವರನ್ನು ಅರೆಸ್ಟ್ ಮಾಡಿ, ಅರೆಸ್ಟ್ನ